ಹಾಯ್ ನಮಸ್ತೆ ಎಲ್ರಿಗೂ. ನಾವು ಎಲ್ಲೇ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಮನೆಯಿಂದ ಆಚೆ ಹೊರಡಬೇಕು, ಒಳ್ಳೆ ಕೆಲಸಕ್ಕೆ ಆಗಲಿ ಎಲ್ಲೇ ಹೋಗ್ಬೇಕು ಅಂತಂದ್ರೂ ನಾವು ಫಸ್ಟು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ದೇವರಿಗೆ ಪೂಜೆನ ಸಲ್ಲಿಸಿ ಹೊರಡಬೇಕು. ಅದೇ ರೀತಿ ನಾವು ಕೂಡ ಪೂಜೆ ಎಲ್ಲ ಸಲ್ಲಿಸಿ ಹಾಸನಾಂಬ ಟೆಂಪಲ್ಗೆ ಹೊರಟ್ವಿ. ಹೊರಡ್ತಾ ಯಾವುದೇ ರೀತಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಅಲ್ಲಿ ದೇವಸ್ಥಾನ ತಲುಪಿದಾದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದು. ತುಂಬಾ ಕ್ರೌಡ್ ಇತ್ತು. ನಾವು ಹೋಗಿದ್ದು ಓಪನ್ ಆಗಿ 3ನೇ ದಿನದಲ್ಲಿ ಹೋಗಿದ್ದು. ಅವತ್ತಿಂದ ಯಾವುದೇ ರೀತಿ ಟಿಕೆಟನ್ನು ಓಪನ್ ಮಾಡಿರಲಿಲ್ಲ. ಧರ್ಮದರ್ಶನದಲ್ಲೇ ಹೋಗಿದ್ದು ನಾವು. ತುಂಬ ರಶ್ ಇತ್ತು ಆವಾಗ್ಲೂ. ಇದೆಲ್ಲ ದೇವಸ್ಥಾನದ ವರಂಡದಲ್ಲಿ ಇರ್ತಕ್ಕಂಥದ್ದು. ನೀವು ಹೋಗೋದಾದರೆ 23ನೇ ತಾರೀಕು ಒಳಗೇ ಹೋಗಿ ಬನ್ನಿ. 23, 24ರಲ್ಲಿ ಕ್ಲೋಸ್ ಮಾಡ್ತಾರೆ. ನೋಡಿ ಅಮ್ಮನವ್ರು ಕಾಣ್ತಾ ಇದ್ದಾರೆ. ಅಲ್ಲಿ ಒಳಗಡೆ ಯಾವುದೇ ರೀತಿ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ನಾವು ಸ್ವಲ್ಪ ಫೋನೆಲ್ಲ ಕದ್ದು ಮುಚ್ಚಿ ವಿಡಿಯೋ ಮಾಡ್ಕೋಬೇಕಾಗುತ್ತೆ. ಇದೆಲ್ಲನ ಆಚೆನೆ ವಿಡಿಯೋ ಮಾಡಿರೋದು. ಸುಮಾರು ನಾನು 8 ವರ್ಷದಿಂದ ಹೋಗ್ತಾ ಇದ್ದೀನಿ. ಈ ಏನು ಶಿವಲಿಂಗ ಇದೆಯಾ ಅದನ್ನು ನೋಡೋಕ್ಕೆ ಆಗಿರಲಿಲ್ಲ. ಯಾವ ರೀತಿ ಇದೆ ಮುಂದೆಗಡೆ ಅಂತ ಅಂದು ಒಬ್ಬರು ಹುಡುಗಿ ಪೊಲೀಸವ್ರ ಹತ್ರ ಪರ್ಮಿಷನ್ ತೊಗೊಂಡೋಗಿ ಆ ಫೋಟೋನ ತೆಕ್ಕೊಂಡು ಬಂದರು. ನಮಗೂ ಕೂಡ ಶೇರ್ ಮಾಡಿದರು. ಕೇಳಿದೆ ಕಳಿಸಿ ಅಂತಂದು ನಾನು ಕೂಡ ಕಳಿಸಿಸ್ಕೊಂಡೆ. ನೋಡಿ ತುಂಬಾ ಚೆನ್ನಾಗಿದ್ರೆ ಅದರ ಆಪೋಸಿಟ್ ಒಂದು ಬಸವಣ್ಣ ಕೂಡ ಇದೆ. ಅದಕ್ಕೂ ಕೂಡ ಅಲಂಕಾರ ಮಾಡಿದರು, ಹೂವಿನ ಅಲಂಕಾರ. ಇದೆಲ್ಲನ ಪ್ರಸಾದ ವಿತರಣೆ ಮಾಡ್ತಾರೆ ಅಲ್ಲಿ. ದರ್ಶನ ಆದಮೇಲೆ ಪ್ರಸಾದ ಕೂಡ ಸಿಗುತ್ತೆ, ಹಾಗೆಯೇ ಲಡ್ಡು ಕೂಡ ಸಿಗುತ್ತೆ. ನೀವೆಲ್ಲ ತೊಗೊಂಡು ಅಮ್ಮನವ್ರ ದರ್ಶನ ಮಾಡಿಕೊಂಡು ಬರ್ಬೋದು. ತುಂಬಾ ಚೆನ್ನಾಗಿತ್ತು. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ದರ್ಶನ ಎಲ್ಲ ಈ ಸಾರಿ ಮಾತ್ರ ತುಂಬ ಚೆನ್ನಾಗಾಯಿತು ಎಲ್ಲ ಸರಿಗಿನೂ. ನೀವು ಏನಾದರೂ ವಿಸಿಟ್ ಮಾಡಬೇಕಂದ್ರೆ ಹೋಗ್ಬಿಟ್ಟು ಬನ್ನಿ. ಥ್ಯಾಂಕ್ ಯು.